ಅವಲಕ್ಕಿಯಿಂದ ತಯಾರಿಸಿದ ಪ್ರತಿಯೊಂದು ಪದಾರ್ಥನೂ ತಿನ್ನಕ ರುಚಿ ಗರಿ ಗರಿಯಾಗಿರ್ತೈತಿ. ಇವತ್ತು ನಾವು ಅವಲಕ್ಕಿಯಿಂದ ಬಹಳ ರುಚಿಯಾಗಿರುವಂಥ ತಾಲಿಪಟ್ಟಿ ತಯಾರ್ಸಕತ್ತೇವಿ. ಇವನ್ನ ನೀವು ಬರೀ 2 ಚಮಚ ಎಣ್ಣೆ ಒಳಗೆ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವನ್ನ ನೀವು ಬೆಳಿಗ್ಗೆ ನಾಷ್ಟ, ಸಂಜೆ ಮುಂದೆ ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೊಂಡು ತಿನ್ಬಹುದು. ಬಹಳ ಈಸಿ ಸಿಂಪಲ್ ರೆಸಿಪಿ ಐತಿ. ತಡ ಮಾಡೋದು ಬೇಡ. ಈ ಅವಲಕ್ಕಿ ತಾಲಿಪಟ್ಟಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು 1 ಕಪ್ನಷ್ಟು ಅವಲಕ್ಕಿ ತಗೊಂಡಿನಿ. ನಾವು ನಾರ್ಮಲಿ ಮನ್ಯಾಗ ನಾಷ್ಟ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಮೀಡಿಯಂ ಅವಲಕ್ಕಿ, ಅವನ್ನ ತಗೋರಿ. ಈಗ ಇದ್ರಾಗ ನೀರು ಹಾಕಿ ಇವನ್ನ ಕ್ಲೀನಾಗಿ 1-2 ಸತಿ ಚಂದಾಗ ತೊಳೆದು ತಗೊಳ್ಳೋಣ. 1-2 ಸತಿ ಚಂದಾಗ ತೊಳೆದ್ಮ್ಯಾಗ ಈಗ ಇವು ಮುಳುಗೋ ಅಷ್ಟು, ಅಂದ್ರೆ ಇವು ಮುಳುಗಿ ಒಂದು ಸ್ವಲ್ಪ ನೀರು ನಿಂದಿರಬೇಕು ಅಷ್ಟ ನೀರು ಹಾಕಿ ಇವನ್ನ ಒಂದು 10 ನಿಮಿಷ ನೆನಕ್ ಬಿಡ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಅವಲಕ್ಕಿ ಮ್ಯಾಗ ಈ ರೀತಿ ಒಂದು ಸ್ವಲ್ಪ ನೀರು ಬಂದ್ರೆ ಸಾಕು. ಇವನ್ನ ಒಂದು 10 ನಿಮಿಷ ನೆನ್ಯಾಕ್ ಬಿಡೋಣ. 10 ನಿಮಿಷ ಆದ್ಮ್ಯಾಗ ನೀವಿಲ್ಲಿ ನೋಡ್ತಿರ್ಬೋದು ಅವಲಕ್ಕಿ ನೆಂದು ಚಂದಾಗ ಉಬ್ಬೇವು. ಈಗ ಇವನ್ನ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇವು ಪೇಸ್ಟ್ ಆಗಾಕತ್ತವು. ಈಗ ಇವನ್ನ ಕಿವುಚಿ ತಗೋರಿ. ಇವು ಪೂರ್ತಿ ಪೇಸ್ಟ್ ಆಗಿ ಹಿಟ್ಟಿನ ಥರ ಮುದ್ದೆ ಆಗಬೇಕು. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಹಿಂಗ ಮುಟ್ಗಿ ಒಳಗ ಅವಲಕ್ಕಿ ತಗೊಂಡು ಇವನ್ನ ಚಂದಾಗ ಕಿವುಚ್ರಿ. ಇದ್ರಾಗ ಮತ್ತೆ ನೀರು ಹಾಕ್ಬೇಡ್ರಿ. ಇವನ್ನ ನೆನ್ಸಾಕ್ ನೀರು ಹಾಕಿದ್ವಿ ನೋಡ್ರಿ, ಅದ್ರ ಒಳಗನ ಇವು ಚಂದಾಗ ಪೇಸ್ಟ್ ಹಾಕವು. ಅಕಸ್ಮಾತ್ ಇವು ಬಹಳನ ಉದುರು ಅನ್ಸಿದ್ರ ಒಂದು ಸ್ವಲ್ಪ ನೀರು ಹಾಕ್ರಿ, ಜಾಸ್ತಿ ನೀರು ಹಾಕ್ಬೇಡ್ರಿ. ಇವನ್ನ ಹಿಂಗ ಮಿತ್ತನ ಪೇಸ್ಟ್ ಮಾಡಿಕೊಂಡು ನಾವು ಚಪಾತಿ ಅಥವಾ ಜೋಳದ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಹಂಗ ಮಿದ್ದಿ ಕಲಿಸ್ಕೊಂಡು ತಗೋರಿ. ಅವಲಕ್ಕಿ ಚಂದಾಗ ಪೇಸ್ಟ್ ಆದ್ರೆ ತಾಲಿಪಟ್ಟಿ ತಿನ್ನಕ ರುಚಿ ಹಾಕೋ, ಮತ್ತು ತಾಲಿಪಟ್ಟಿ ಒಳಗೆ ಅವಲಕ್ಕಿನೂ ಕಾಣಂಗಿಲ್ಲ ನೋಡ್ರಿ. ಈ ರೀತಿ ಅವಲಕ್ಕಿ ಎಲ್ಲ ಚಂದಾಗ ಹಿಟ್ಟಿನ ಥರ ಬೈಂಡ್ ಆಗಬೇಕು. ಈಗ ಇದ್ರಾಗ ಅರ್ಧ ಕಪ್ನಷ್ಟು ಕಡ್ಲಿ ಹಿಟ್ಟು ಹಾಕ್ರಿ, ಅಥವಾ ನೀವು ಇದಕ್ಕೆ ಹಸಿ ಬೇಳೆ ಹಿಟ್ಟು ಅಂತಿರ್ಬೋದು, ಬೇಸನ್ ಅಂತಾರೆ ನೋಡ್ರಿ, ನಾವು ಬಜ್ಜಿ ಅದು ಮಾಡಕ್ಕೆ ಯೂಸ್ ಮಾಡ್ತೇವಿ ಆ ಹಿಟ್ಟು. ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ರಿ. ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣಕ್ಕೆ ಹೆಚ್ಚೇನಿ, ಇದನ್ನು ಹಾಕಾಕತ್ತೇನಿ. ಸಣ್ಣಕ್ಕೆ ಹೆಚ್ಚಿರೋ 2 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, 1 ಚಮಚೆ ಅಷ್ಟು ಎಳ್ಳು, 1/4 ಚಮಚೆ ಅಷ್ಟು ಹಿಂಗ್, ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಒಣಮೆಣಸಿನ್ಕಾಯಿ ಪುಡಿ ಅಥವಾ ಅಚ್ಚ ಖಾರದ ಪುಡಿ ಅಂತೇವೆ ನೋಡ್ರಿ, ಅದನ್ನು ಹಾಕ್ರಿ. ನೀವು ಇದನ್ನು ಸಣ್ಣ ಹುಡುಗರಿಗಂತ ಮಾಡಕತ್ತಿದ್ರ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ರಿ, ಬರೀ ಒಣ ಖಾರ ಅಷ್ಟೇ ಹಾಕ್ರಿ. 1 ಚಮಚ ಅಷ್ಟು ಹುರಿದಿರೋ ಧನಿಯಾ ಮತ್ತು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರಾಗ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ರಿ. ಕಸೂರಿ ಮೇಥಿ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ, ಅಂದ್ರೆ ಇದ್ರ ಎಲೆ ಪುಡಿ ಹಾಕವು. ಇದ್ರಾಗ ಈ ಥರ ಕಡ್ಡಿ ತುಂಡಿರ್ತಾವ ನೋಡ್ರಿ, ಇವನ್ನ ತೆಗೆದು ಬಿಡ್ರಿ. ಈಗ 1 ಚಮಚೆ ಅಷ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಅವಲಕ್ಕಿ ಒಳಗೆ ಇರುವಂಥ ಮಾಯಿಶ್ಚರ್ ಮತ್ತು ನಾವು ಇದ್ರಾಗೇನು ಉಳ್ಳಾಗಡ್ಡಿ ಹಾಕೇವು ನೋಡ್ರಿ, ಅದ್ರಾಗೇನು ಮಾಯಿಶ್ಚರ್ನಾಗ ಇದು ಚಂದಾಗ ಬೈಂಡ್ ಆಕತಿ. ಕಡ್ಲಿ ಹಿಟ್ಟಿರೋದ್ರಿಂದ ಇದು ಭಾಳ ಅಂಟಂಟಾಕತಿ. ಇದು ಅಕಸ್ಮಾತ್ ಕೈಗೆ ಭಾಳನ ಅಂಟಾಕತ್ತಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಿತ್ಕೊಂಡು ತಗೋರಿ. ನೋಡ್ರಿ, ಇದು ಕಲಸಿ ಆಗೈತಿ. ಈಗ ಈ ಥರದ ಒಂದು ಪ್ಯಾನ್ ತಗೋರಿ, ಅಥವಾ ನೀವು ಇದನ್ನು ತೆವಿ ಮ್ಯಾಗನು ತಯಾರಿಸ್ಬೋದು. ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಈ ಥರ ಇದನ್ನು ಬಡದ್ ತಗೋರಿ. ನಮ್ಮ ಕಡೆ ತಾಲಿಪಟ್ಟಿ ಹಿಂಗೆ ಬಡದ್ ಮಾಡ್ತಾರ. ಈಗ ಇದ್ರಾಗ ಈ ರೀತಿ ಹೋಲ್ ಮಾಡ್ಕೊಂಡು ತಗೋರಿ, ಅಂದ್ರೆ ಇದು ಒಳಗುನು ಚಂದಾಗ ಬೇಯ್ತೈತಿ, ಹಸಿ ಬಿಸಿ ಉಳಿಯಂಗಿಲ್ಲ ನೋಡ್ರಿ. ಈ ಥರ ಹೋಲ್ ಮಾಡ್ಕೊಂಡ್ಮ್ಯಾಗ ಈಗ ಈ ತಾಲಿಪಟ್ಟಿ ಬೇಯಿಸಾಕ ರೆಡಿ ಐತಿ. ಈ ಪ್ಯಾನ್ನ ಗ್ಯಾಸ್ ಮ್ಯಾಗಿಟ್ಟು ಈ ಹೋಲ್ ಏನದವ್ ನೋಡ್ರಿ, ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಅಗದಿ ಒಂದು 2 ಹನಿ ಅಷ್ಟ ಎಣ್ಣೆ ಹಾಕ್ರಿ, ಜಾಸ್ತಿ ಎಣ್ಣೆ ಬೇಕಾಗಂಗಿಲ್ಲ. ಈಗ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ನಾಗ ಬೇಯಿಸ್ರಿ. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಇದು ಮ್ಯಾಗಿನ ಸೈಡ್ನು ಉಗಿ ಮ್ಯಾಗ ಚಂದಾಗ ಬೇಯ್ತೈತಿ ನೋಡ್ರಿ. ಈ ರೀತಿ ಇದು ಕೆಳಗಿನ ಸೈಡ್ ಬೆಂದೆತ್ ಅನ್ಸಿದಾಗ ಇದನ್ನು ಹೊಳಸಿ ಹಾಕ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 2 ಸೈಡ್ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾನ ಬೇಯಿಸಿದ್ರೆ ಸಾಕು. ತಾಲಿಪಟ್ಟಿ ರೆಡಿ ಐತಿ. ಅವಲಕ್ಕಿ ತಾಲಿಪಟ್ಟಿ ತಿನ್ನಾಕ ಅಗದಿ ರುಚಿ ಆಕತಿ. ಮ್ಯಾಗಿಂದ ಮಸ್ತ್ ಕ್ರಿಸ್ಪಿ ಗರಿ ಆಗಿ ಬರ್ತೈತಿ. ಅದು ಮೊದಲನೇ ತಾಲಿಪಟ್ಟಿ ಇತ್ತು, ತೆವಿ ಬಿಸಿ ಇದ್ದಿದ್ದಿಲ್ಲ ಅಥವಾ ಪ್ಯಾನ್ ಬಿಸಿ ಇದ್ದಿದ್ದಿಲ್ಲ, ಅದಕ್ಕೆ ಪ್ಯಾನ್ನಾಗ ಮಾಡಿದ್ವಿ. ಈಗ ನೋಡ್ರಿ ಮುಂದಿನ ತಾಲಿಪಟ್ಟಿ ಎಲ್ಲ ಹಿಂಗೆ ಒಂದು ಕಾಟನ್ ಅರ್ಬಿನ ಹಸಿ ಮಾಡಿಕೊಂಡು ಅದ್ರಾಗ ತಟ್ಟಿ ತಗೋರಿ. ಈ ರೀತಿ ತಾಲಿಪಟ್ಟಿ ತಟ್ಟಿ ತಗೊಳ್ಳೋದ್ರಿಂದ ನೆಕ್ಸ್ಟ್ ಇವನ್ನ ನಾವು ಪ್ಯಾನ್ನಾಗ ಹಾಕಕ್ಕೂ ಭಾಳ ಈಸಿ ಆಕತಿ. ಅಥವಾ ನೀವು ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ನು ತೊಗೋಬಹುದು. ಈ ರೀತಿ ಅರ್ಬಿ ತೊಗೊಂಡ್ರೆ ಇದು ಸುಡಂಗಿಲ್ಲ, ಆರಾಮಾಗಿ ನೋಡ್ರಿ ಹಿಂಗೆ ಪ್ಯಾನ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ
ಈ ತಟ್ಟಿದ ತಾಲಿಪಟ್ಟಿ ಅರ್ಬಿನ ಡೈರೆಕ್ಟ್ ಆಗಿ ಇದ್ರ ಮ್ಯಾಗ ಹೊಳಸಿ ಹಾಕಬಹುದು. ಇದು ಹಸಿ ಇರೋದ್ರಿಂದ ಸುಡಂಗಿಲ್ಲ. ಮತ್ತೆ ಇದು ತಾಲಿಪಟ್ಟಿನೂ ಬಹಳ ಈಸಿಯಾಗಿ ಈ ರೀತಿ ಬಿಡ್ತೈತಿ, ಅಂಟುಕೊಳ್ಳಂಗಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ನಾಗ ಈ ರೀತಿ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ರಿ. ನೀವು ಇವನ್ನ ಒಂದ್ ಸ್ವಲ್ಪ ದೊಡ್ಡ ಆಕಾರದಾಗನು ತಯಾರಿಸಬಹುದು. ಕೆಳಗಿನ ಸೈಡ್ ಬೆಂದಾಗ ಇದನ್ನ ನಿಧಾನಕ್ಕೆ ಈ ರೀತಿ ಹೊಳಸಿ ಹಾಕ್ರಿ. ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಈ ರೀತಿ ಚಂದಗ ಪ್ರೆಸ್ ಮಾಡ್ತಾನ ಬೇಯಿಸ್ರಿ. ಇವನ್ನ ತೀರಾ ದಪ್ಪನು ತಯಾರಿಸ್ಬೇಡ್ರಿ, ಈ ರೀತಿ ಒಂದ್ ಸ್ವಲ್ಪ ತೆಳ್ಳಗನ ಇರ್ಲಿ. ನೋಡ್ರಿ, ಎರಡು ಸೈಡ್ ಈ ರೀತಿ ಚಂದಗ ಹೊಂಬಣ್ಣ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಇವನ್ನ ಬೇಯಿಸಿದ ಮ್ಯಾಗ ಇವನ್ನ ತೆಗೆದ್ ಬಿಡ್ರಿ. ಮಸ್ತ್ ಹೊರಗಿಂದ ಗರಿ ಗರಿ ಆಗಿರೋ ಒಳಗ ಅಷ್ಟೋ ಸಾಫ್ಟ್ ಇರುವಂಥ ಅವಲಕ್ಕಿ ತಾಲಿಪಟ್ಟಿ ರೆಡಿ ಅದವು. ನಾನು ತಗೊಂಡಿರೋ ಅಳತಿ ಒಳಗ ಈ ರೀತಿ ಮೀಡಿಯಂ ಸೈಜಿನ 8 ತಾಲಿಪಟ್ಟಿ ಆಗಿದ್ವು. ಇವನ್ನ ನೀವು ಮೊಸರು, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಕೊಬ್ಬರಿ ಚಟ್ನಿ ಎಲ್ಲದ್ರ ಜೊತೆ ತಿನ್ಬಹುದು. ಎಲ್ಲದ್ರ ಜೊತೆಯೂ ಬಹಳ ರುಚಿ ಅನ್ನಿಸ್ತವು. ನಾನಿಲ್ಲಿ ಗ್ರೀನ್ ಸೆಜ್ವಾನ್ ಚಟ್ನಿ ತಯಾರಿಸಿ ಇಟ್ಟಿದ್ದೆ. ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೇನಿ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡೀನಿ. ನೀವು ಈ ತಾಲಿಪಟ್ಟಿ ಮಾಡ್ಕೊಂಡು ತಿನ್ರಿ, ಹೆಂಗೆ ಬಂದ್ವು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇನ್ನೊಂದು ವಿಡಿಯೋದಾಗ. ಅಲ್ಲಿವರೆಗೂ ನಕ್ಕೊಂತೀರ್ರಿ, ತಿನ್ಕೊಂತೀರ್ರಿ, ಖುಷಿಯಾಗಿರ್ರಿ.